ಮಹಾಸತಿ ಸುನಾಲಿಯನ್ನು ಅವಳ ತಂದೆಯ ಮನೆಯಲ್ಲಿ ಬಿಟ್ಟು ಬಂದು 15 ದಿವಸಗಳಾದವು. ಚಂದ್ರಯ್ಯ ಇನ್ನೂ ಬೆಳ್ಳಕ್ಕನನ್ನು ಭೇಟಿಯಾಗಲಿಲ್ಲ. ಅಧೈರ್ಯ, ಅವಳು ನನ್ನನ್ನು ಎಂಥ ಪ್ರಸಂಗಗಳಿಗೆ ತೊಡಕಿಸುತ್ತಾಳೋ ಎಂಬ ಭೀತಿ. ಇತ್ತ ಅವನ ಮನಸ್ಸು ಒಂದು ರೀತಿಯ ನೆಮ್ಮದಿಯನ್ನು ಪಡೆದಿತ್ತು. ಸುನಾಲಿನಿಯನ್ನು ಬದುಕಿಸಿದ ನೆಂಬ ಹಿಗ್ಗು ಒತ್ತಟ್ಟಿಗಿತ್ತು. ಆದರೆ ಭಾಗೀರಥಿಯ ವಿಚಾರದಲ್ಲಿ ಕೇವಲ ಊಹಾಪೋಹಗಳೇ ಗತಿ. ಅವಳು ಹಿರಣ್ಯನೊಂದಿಗೆ ಸುಖವಾಗಿರಬೇಕು, ಅಥವಾ ಹಿರಣ್ಯ ಅವಳೊಂದಿಗೆ ಸುಖವಾಗಿದ್ದಾನೆ. ಹಿರಣ್ಯನ ತಂದೆ ಮಗನನ್ನು ಕುರಿತು ತೀರಿಸಿದ ಸೇಡು ವಿಚಿತ್ರವಾಗಿತ್ತು. ಹಠಕ್ಕೂ ಅವರು ನಿಡುಬೆಟ್ಟಿನವರ ಮಗಳನ್ನು ಲಕ್ಷ್ಮೀನಾರಾಯಣನಿಗೆ ತಂದರು. ಮೈತುಂಬ ಚಿನ್ನ ಧರಿಸಿದ ಬೆಳ್ಳಂಬೆಳಗಿನ ಹುಡುಗಿ ಎರಡನೆಯ ಸೊಸೆಯಾಗಿ ಬಂದಳು. ಅದರಿಂದ ಲಕ್ಷ್ಮೀನಾರಾಯಣನಿಗೂ ತೃಪ್ತಿಯಾಯಿತು. ಆದರೆ ಮನೆಯ ಯಜಮಾನಿ ಮಾತ್ರ ಹಿರಣ್ಯ ತಮ್ಮಿಂದ ದೂರಾದನಲ್ಲ ಎಂಬ ಚಿಂತೆಯಲ್ಲಿದ್ದಳು. ಚಂದ್ರಯ್ಯನಿಗೆ ಊರಿನ ಸುದ್ದಿಗಳು ಸಿಗುತ್ತವೆ. ಯಾರಾದರೊಬ್ಬರು ಬಂದು ಹೇಳುತ್ತಾರೆ, ತಿಮ್ಮಪ್ಪಯ್ಯ ಮಗಳನ್ನು ಅಳಿಯನ ಮನೆಗೆ ಕಳುಹಿಸಿದರಂತೆ. ಅವನಿಗೆ ಎಲ್ಲದಕ್ಕಿಂತ ವಿಚಿತ್ರವಾಗಿ ಕಂಡುದು ಲಕ್ಷ್ಮೀನಾರಾಯಣನ ಮದುವೆ. ಲಕ್ಷ್ಮೀನಾರಾಯಣ ಮದುವೆ ಒಲ್ಲೆನೆಂದಿದ್ದರೆ ಅವನ ತಮ್ಮ ಕೃಷ್ಣನಿಗೆ ಲಗ್ನವನ್ನು ನಿಶ್ಚಯಿಸುತ್ತಿದ್ದರು. ಮುಖ್ಯವಾಗಿ ಇಂಥವರೇ ಬೇಕೆಂದಿಲ್ಲ. ಜಾತಕದ ಕೂಟ ಸರಿಹೋದರಾಯಿತು. ಜೀವನದ ಕೂಟ ಮುಂದಿನದು. ಅದು ತನ್ನಂತೆ ಸರಿಹೋದಿತೆಂದು ತಿಳಿಯಲೇಬೇಕು. ಒಮ್ಮೆ ಹೋಗಲಿಲ್ಲ. ಆಗ ಜಾತಕ ನೋಡಿದವರು ಎಲ್ಲಿಯೋ ತಪ್ಪಿರಬೇಕೆಂಬುದು ಸ್ಪಷ್ಟ. ಆಗ ಹಣೆಯ ಬರಹವನ್ನು ದೂರಿದರಾಯಿತು. ಆ ದಿನ ಬೇಕಲದಲ್ಲಿ ಚೀರಿದವಳು ತನ್ನೂರಿನ ಹುಡುಗಿ. ಅವಳನ್ನು ಜಾತಕ ನೋಡದೆ ಲಗ್ನ ಮಾಡದಿರುತ್ತಾರೆಯೇ? ಈ ಎಲ್ಲ ಹೆಣ್ಣು ಹೃದಯಗಳ ದುಃಖವನ್ನು ಚಂದ್ರಯ್ಯ ಯೋಚಿಸಿಯಾಯಿತು. ಇವರೆಲ್ಲರೂ ಇದೇ ಜೀವಮಾನದಲ್ಲಿ ನರಳುತ್ತಿರುವ ಜೀವಿಗಳು. ಆದರೆ ಬೆಳ್ಳಕ್ಕ ಬಹಳ ದೀರ್ಘಕಾಲದಿಂದಲೂ ನಿಜ ಪ್ರಣಯಕ್ಕಾಗಿ ಬಾಯಿ ಬಿಡುತ್ತಿದ್ದಾಳೆ. ಅವಳಿಗೆ ತಾನು ಮಾತು ಕೊಟ್ಟಿದ್ದೇನೆ. ಹಾಗಿದ್ದರೆ ಅವಳನ್ನು ಭೇಟಿಯಾಗಬೇಡ, ಒಲ್ಲೆನಾದರೆ ಒಲ್ಲೆನೆಂದು ಹೇಳಬೇಡ. ಹಾಳಾದ ಆಸೆ, ಅತೃಪ್ತಿಗಳು ಎಷ್ಟು ವ್ಯಥೆಯನ್ನು ಉಂಟುಮಾಡುವುದಿಲ್ಲ. ಈ ಎಲ್ಲ ಯೋಚನೆಗಳಿಂದ ಅವನು ಈ ರಾತ್ರ ತಿರುಗಿ ಪ್ರೇತ ದರ್ಶನಕ್ಕೆ ಹೊರಟ. ರಾತ್ರಿ ಊಟ ಮುಗಿಸಿ ಏನೋ ಒಂದು ಪತ್ರವನ್ನು ತನ್ನ ಮೇಜಿನ ಮೇಲೆ ಬರೆದಿರಿಸಿ ಹೊರಬಿದ್ದ. ಬಯಲಿಗೆ ಕಾಲಿಟ್ಟುದೇ ತಡ ಬೆಳ್ಳಕ್ಕನ ದರ್ಶನವಾಯಿತು. ಆಕೆ ನಗುಮೋರೆಯಿಂದ ಅಂಗಸೌಂದರ್ಯವನ್ನೆಲ್ಲ ಸೂಸುತ್ತಾ ಅವನ ಬಳಿಗೆ ಓಡಿಬಂದಂತೆ ಕಾಣಿಸಿತು. ಅಂಜಿಕೆ ಇಲ್ಲವಷ್ಟೇ ಎಂದಳು. ಅಂಜಿಕೆ ಏಕೆ? ಸುಮ್ಮನೆ ಕೇಳಿದೆ. ನಿರ್ಧಾರವಾಯಿತೆ? ವಿರಾಮದಲ್ಲಿ ಹೇಳುತ್ತೇನೆ. ನಾನು ನಿನ್ನೊಡನೆ ಚರ್ಚಿಸಬೇಕಾದ ಕೆಲವು ಸಂಗತಿಗಳಿವೆ. ಎಲ್ಲಿಗೆ ಹೋಗೋಣ? ಬೆಟ್ಟದ ಮೇಲೆ ಕುಳಿತಿರುವ. ಮೊನ್ನೆ ಕುಳಿತಲ್ಲಿ. ಬಲು ದೂರ. ಏತಕ್ಕೆ? ಅಂಜಿಕೆಯೇ? ಇಲ್ಲ. ಇಬ್ಬರು ತೆರಳಿದರು. ಬೆಳ್ಳಕ್ಕನ ನಡಿಗೆ ಮಿಗದ ನಡೆಯಂತಿತ್ತು. ಅವಳನ್ನು ನೋಡಿದಷ್ಟು ಚಂದ್ರಯ್ಯನ ವ್ಯಸನ ಅಧಿಕವಾಯಿತು. ಇಂಥ ಸುಂದರ ಮೂರ್ತಿ, ಇಂಥ ರೂಪ, ಇದೂ ಜೀವನದಲ್ಲಿ ಅನಾದರಕ್ಕೆ ಪಾತ್ರವಾಗಿತ್ತೇ? ಬರಿಯ ರೂಪವನ್ನಾದರೂ ಮೋಹಿಸಿ ಸ್ನೇಹ ತೋರಿದವರಿಲ್ಲವೇ? ಪೂಜಿಸಿದವರಿಲ್ಲವೇ ಎಂದು ಯೋಚಿಸಿದ. ಇಬ್ಬರು ಬೆಟ್ಟವನ್ನು ಸೇರಿದರು. ಬೆಳ್ಳಕ್ಕೆ ಕುಳಿತಳು. ತಾನಾಗಿ ಮಾತಿಗೆ ಪ್ರಾರಂಭಿಸಿದಳು. ಏನು ನಿರ್ಧಾರವಾಯಿತು? ನಿನ್ನ ಗೆಳೆತನವನ್ನು ಕೊಡುತ್ತೀಯಾ? ನನ್ನ ಗೆಳೆತನದ ಆಸೆಯನ್ನು ಮುಗಿಸುತ್ತೀಯಾ? ನೀನಾರು? ಅದನ್ನು ಹೇಳಲಾರೆ. ಒಂದು ದಿನ ಹೇಳುತ್ತೇನೆ. ನೀನು ನನ್ನವನಾದರೆ ಈಗಲ್ಲ. ಏನೂ ಉಪಯೋಗ? ಹೇಸು ಜೀವನ. ಈ ಅಶೆಯ ಕಂತೆಯನ್ನು ಹೊತ್ತು ಎಷ್ಟು ದಿನ ತಿರುಗಿಯೇನು? ಆಗಾಗ ನನ್ನ ನಿರಾಶೆ ಮನುಷ್ಯ ಕುಟುಂಬವನ್ನೇ ಕಾಡಲು ಪ್ರೇರಿಸುತ್ತದೆ. ಒಂದು ದಿನ ನನ್ನ ಇದೇ ಶರೀರ ಅನೇಕರನ್ನು ಹಿಂಸಿಸುವ ಸಾಧನವಾದೀತು. ನಾನೀ ತನಕ ಯಾರನ್ನೂ ಬೆದರಿಸಿದವಳಲ್ಲ. ಅವಳ ಕಥೆ ಚಂದ್ರಯ್ಯನ ಮನಸ್ಸನ್ನು ಕರಗಿಸುತ್ತಿತ್ತು. ಆದರೆ ಅದು ಬೇರೆಲ್ಲೋ ಸ್ಥಾಪಿತವಾಗಿದೆ. ಏಕೆ ಮೌನ? ಇರಲಿ, ನೀನು ಬೇರೆಯವರಲ್ಲಿ ಅನುರಕ್ತನೆ. ಅಹುದು. ಅದರಿಂದ ತೃಪ್ತಿ ದೊರಕಿತೆ. ಹಾಗೆಂದು ಆಸೆ. ಅದರಿಂದಲೇ ನಿನ್ನನ್ನು ಒಪ್ಪಲಾರೆ. ನೋಡು, ನಾನು ಮಾಂಸಬದ್ಧ ಜೀವಿ. ಬರಿಯ ಮನಸ್ಸಲ್ಲ, ನನಗೆ ಶರೀರವಿದೆ. ಅವೆರಡೂ ಪ್ರೇಮ, ಸುಖ ಬಯಸುತ್ತವೆ. ನೀನು ಛಾಯಾ ಶರೀರ. ನಿನ್ನ ವಿಚಾರ ನನಗೆ ತಿಳಿಯದು. ಆದರೆ ನಿನ್ನಿಂದ ನನಗೆ ಸುಖವಿಲ್ಲ. ಅದಕ್ಕಾಗಿ ನನ್ನನ್ನು ನಂಬಿದ ಅನಾಥೆಯೊಬ್ಬಳನ್ನು ಪ್ರೀತಿಸುತ್ತಿದ್ದೇನೆ. ಇನ್ಯಾವ ಸುಖವೂ ನಮಗಿಲ್ಲ. ನಾವಿಬ್ಬರು ಒಬ್ಬರೊಬ್ಬರ ಗೆಳೆಯರೆಂಬುದು ಮಾತ್ರ. ನಮ್ಮ ಗೆಳೆತನದಿಂದ ಹೊರಲಾರದಷ್ಟು ಲೋಕಾಪವಾದ ಬಂದೀತು. ಮೊದಲು ಅದಕ್ಕೆ ಅಂಜುತ್ತಿದ್ದೆ. ಆದರೆ ಜೀವನದ ದುಃಖವನ್ನು ಹೋಗಲಾಡಿಸದವರು, ತಾವೇ ನೂರಾರು ಜೀವಿಗಳ ಕಣ್ಣೀರಿಗೆ ಕಾರಣರಾದವರು ಹೊರಿಸುವ ಅಪವಾದಗಳಿಗೆ ನಾನು ಏಕೆ ಅಂಜಬೇಕು? ನನಗೂ ಹಾಗೆನಿಸುತ್ತದೆ. ನನ್ನ ಜೀವನವೂ ಹಾಗಿದ್ದಿತು. ನನ್ನ ಪತಿಗೆ ನಾನು ಬೇಡವಾಗಿದ್ದೆ. ನನಗೆ ಬೇಕಾದವನೊಬ್ಬನಿದ್ದ. ಅವನೊಂದಿಗಿರಲು ಶಾಸ್ತ್ರ, ಸಮಾಜಗಳೆರಡೂ ಅಡ್ಡವಾದುವು. ಉಪಾಯಗಾಣದೆ ಶಾಸ್ತ್ರ ಹಿಂಬಾಲಿಸಿಯೇ ನಾನೀ ಅವಸ್ಥೆಗೆ ಬಂದೆ. ಕೊನೆಯ ತನಕವೂ ನನ್ನ ಬಯಕೆ ಪತಿಯಿಂದ ಪೂರ್ಣವಾಗಲಿಲ್ಲ. ಕೇಳು, ಹಾಗಿದ್ದರೆ ನಿನ್ನ ಪಾಡು ನನಗೂ ಬರುವಲ್ಲಿತ್ತು. ನಾನಿಂದು ಒಬ್ಬಕೆಯೊಡನೆ, ಪತಿಯಿಂದ ಪರಿತ್ಮಕ್ಕಳೊಡನ, ಆತ್ಮಹತ್ಯೆ ಮಾಡಲು ಅನುವಾದವಳೊಡನೆ ಸ್ನೇಹ ಬೆಳೆಸಿದ್ದೇನೆ. ನಾವು ಲೋಕಾಪವಾದದ ಅಂಜಿಕೆಯನ್ನು ಎಸೆದಿದ್ದೇವೆ. ನನಗಿಷ್ಟೇ ಸಂತೋಷ, ಒಂದು ಜೀವದ ದುಃಖ ನನ್ನಿಂದ ಕಳೆದಿತೆಂದು.
ಅಲ್ಲದೆ ನನ್ನ ಜೀವನಕ್ಕೆ ಬೇಕಾದ ಗೆಳೆತನವೂ ಅದರಿಂದ ದೊರಕಿತೆಂದು. ಅವಳು ನನ್ನನ್ನು ಕಂಡರೆ ಅಸೂಯೆಪಡುವಳೆ. ಅವಳಿಗೆ ಈ ಸಂಗತಿಯನ್ನು ನೀನು ಹೇಳದಿದ್ದರೆ? ಹೇಳದಿರುವುದು ಅಪ್ರಾಮಾಣಿಕತನವಲ್ಲ. ನನಗೆ ಆ ಭೀತಿಯಿಲ್ಲ. ಅವಳಿಗೆ ಅವಿಶ್ವಾಸ, ಅಸೂಯೆ ಬರಲಾರದು. ಆದರೆ ನಿನಗೆ ಅಸೂಯೆ, ಕೋಪ ಬಂದೀತು. ಕಾರಣ ಅವಳು ಸಶರೀರಿ. ಸುಖವನ್ನು ಬೇಕಾದಂತೆ ಪಡೆಯಬಲ್ಲಳು. ನಿನಗೆ ಶಕ್ತಿಯಿಲ್ಲ. ಛಾಯಾ ಗೆಳೆತನದಿಂದ ನಿನಗೆ ನಾನು ತೃಪ್ತಿ ಕೊಡುವನೆಂಬ ನಂಬಿಕೆಯಿಲ್ಲ. ಅದು ನನಗೆ ಸಲ್ಲುವ ಮಾತು. ನಿನ್ನ ಪ್ರೇಮದ ಒಂದಂಶ ನನಗೆ ಕೊಡು. ಈ ಶರೀರದಿಂದ ಅನುಭವಿಸಬಹುದಾದ ಸ್ನೇಹ, ಸುಖ, ಭೋಗ ಎಲ್ಲವನ್ನೂ ಅನುಭವಿಸುತ್ತೇನೆ. ಅದಕ್ಕೂ ಮೀರಿ ಪಡೆಯಲಾರೆ. ನನ್ನನ್ನು ಇನ್ನು ಯೋಚನೆಗೆ ತಳ್ಳಬೇಡ. ಪ್ರೇತವನ್ನು ಯಾರು ಹಿಂಬಾಲಿಸಿ ಬರುತ್ತಾರೆ? ನಾನು ಹಿಂಬಾಲಿಸಿದಷ್ಟು ಜನ ಭೀತರಾಗುತ್ತಾರೆ. ಚಂದ್ರಯ್ಯನಿಗೆ ಅವಳ ಈ ದೈನ್ಯತೆ ಆಕೆಯ ಪೂರ್ವಜೀವನದ ದುಃಖವನ್ನು ಮಂದಟ್ಟು ಮಾಡಿತು. ಸುನಾಲಿನಿ ದುಃಖವನ್ನು ಉಂಡವಳು. ಅಸೂಯ ಪಡಲಾರಳು, ಅಂಜಬಹುದು. ಆದರೆ ಅವಳ ಅಂಜಿಕೆ ಬಹುಕಾಲ ನಿಲ್ಲದು. ಏಕೆ? ಈ ಭಿಕ್ಷಾರ್ಥಿನಿಯನ್ನು ಕಂಡು ಸಂತೋಷವೂ ಆಗಬಹುದು. ಬೆಳ್ಳಕ್ಕ ನಕ್ಕಳು. ಆ ನಗುವಿನ ದನಿ ಆತ್ಮತುಷ್ಟಿಯ ಕುಸುಮವನ್ನು ಚೆಲ್ಲುತ್ತಿತ್ತು. ಹಾಗಾದರೆ ನಮ್ಮ ವಿವಾಹವೆಂದು? ಅಂದಳು. ವಿವಾಹವೇ? ಯಾರ ಮುಂದೆ? ನಮ್ಮದೇ ಸಾಕ್ಷಿ. ಸಾಲದೆ? ನಿಜಕ್ಕೂ ಬೆಳ್ಳಕ್ಕೆ ಈಗ ಮೊದಲಿಗಿಂತ ಸುಂದರಿಯಾಗಿ ಕಾಣಿಸುತ್ತಿದ್ದಾಳೆ. ಅವಳ ಶರೀರ ಚಂದ್ರನ ಕಾಂತಿಯಿಂದ ತುಂಬಿದ ದೀಪದಂತೆ ಕಾಣಿಸುತ್ತಿದೆ. ಅವರಿಬ್ಬರೂ ನಿಂತರು. ಹೋಗೋಣವೇ ಎಂದು ಕೈ ಹಿಡಿದು ಬಯಲನ್ನು ಇಳಿದರು. ಬೆಳ್ಳಕ್ಕನ ಮೈಯ ಸುಖ ಚಂದ್ರಯ್ಯನಿಗಿಲ್ಲ. ಆದರೆ ಮಾತಿನ ಇಂಪು ತುಂಬ ಶಾಂತಿಯನ್ನು ಕೊಡುತ್ತಿತ್ತು. ಮುಂದೆ ಸರಸಮ್ಮನ ಗುಡಿ ಇದಿರಾಯಿತು. ಆ ಕೆರೆಯು ಬಂದಿತು. ಅದನ್ನು ತೋರಿಸಿ, ಅವಳು ನನ್ನವಳು, ಬಂದು ಇಲ್ಲಿ ಹಾರಿ ಆತ್ಮಹತ್ಯೆಗೆ ಸಿದ್ಧಳಾಗಿದ್ದಳು. ಅದು ನೀನಿರಬಹುದೆಂದು ಭ್ರಮಿಸಿದೆ. ಆದರೆ ಕಪ್ಪು ಸೀರೆ ಉಟ್ಟುದರಿಂದ ಅಲ್ಲವೆಂದು ಕಂಡಿತು. ಆ ಕೆರೆಯಲ್ಲಿ ನೀರೇ ಇರಲಿಲ್ಲ. ನೀನು ಆ ಕೊಳದಲ್ಲಿ ಹೇಗೆ ಹಾರುತ್ತೀ? ನನ್ನದು ಛಾಯಾ ಶರೀರವಲ್ಲವೇ? ಚಂದ್ರ ಅವಳನ್ನೇ ಕಂಡನು. ನೋಡು, ವಿವಾಹವೆಂದರೆ ಶಾಸ್ತ್ರೋಕ್ತವಾಗಿ ಕೈ ಹಿಡಿದು ಬೇಡವೇ? ಬಾ ಹೀಗೆಂದು ಅವಳೆರಡೂ ಕೈಗಳನ್ನು ಹಿಡಿದು ಸರಸಮ್ಮನ ಗುಡಿಯೊಳಗೆ ಎಳೆದೊಯ್ದ. ಅಲ್ಲಿ ಆಲಂಗಿಸಲು ಪ್ರಯತ್ನಿಸಿದ. ಇದು ವಿವಾಹ ಎಂದು ಹೇಳುವುದರಲ್ಲಿದ್ದ ಬೆಳ್ಳಕ್ಕನು ಅಯ್ಯೋ ಎಂದು ಚೀರಿ ಹೊರಕ್ಕೊಡಿ ಬಂದಳು. ಆಕೆ ಬಯಲಿನ ತುದಿಯ ತನಕ ಓಡಿದಳು. ಚಂದ್ರಯ್ಯನಿಗೆ ಭೀತಿಯಾಯಿತು. ಇದು ಈಶ್ವರ ಭಟ್ಟರೆಂದಂತೆ ಬರಿಯ ಕನಸು ಎಂಬ ಸಂಶಯ ಬಂದಿತು. ಆದರೂ ಕೊನೆಯನ್ನು ತಿಳಿಯುವ ಆತುರದಿಂದ ಹಿಂಬಾಲಿಸಿದ. ಬೆಳ್ಳಕ್ಕ ನಿಂತಳು. ಇಗೋ ಆ ಗುಡಿ ಇನ್ನು ಬೇಡ, ಅಲ್ಲಿ ಬೇಡ. ಅಲ್ಲಿ ನಮ್ಮೊಳಗೆ ವಿವಾಹವಾಗಲಾರದು ಎಂದಳು. ಏಕೆ? ದುಃಖ ದಂಪತಿಗಳಿಗೆ ಸುಖ ಕೊಡುವವಳು ಸರಸಮ್ಮನಲ್ಲವೇ? ಅಂಥವಳ ಗುಡಿಯಿಂದ ನೀನೇಕೆ ಓಡಿ ಬಂದೆ? ಅದೇ ಕೆರೆಯಲ್ಲಿ ಮಿಂದವಳು ನೀನು. ಅಲ್ಲೇನೂ ಅಂಜಿಕೆ ನಿನಗೆ? ಅಹುದು, ಆ ಒಂದು ವಿಷಯವನ್ನು ಹೇಳಬಾರದು ಎಂದಿತ್ತು. ನೀನು ಎಲ್ಲವನ್ನೂ ಈಗ ಹೇಳುವಂತೆ ಮಾಡಿದೆ. ಏನದು? ಅದು ನನ್ನದೇ ಮನೆ. ನನ್ನ ಪತಿ ನನ್ನನ್ನು ಈ ಅವಸ್ಥೆಗೆ ಇಳಿಸಿದವನು. ನೀಲಾಚಲ ಮಲಗಿದ ಸ್ಥಳ. ಅವನ ಪ್ರೇತ ನನ್ನನ್ನು ಅಲ್ಲಿ ಅಂಕೆಯಲ್ಲಿರಿಸುತ್ತಿದೆ. ನಾನು ಬೇಡವೆಂದು ರೋಧಿಸಿದರೂ ಅವನ ರೋಗಿಷ್ಠ ಶರೀರದೊಡನೆ ನನ್ನನ್ನು ಸುಟ್ಟರು. ನರಘಾತಕರು ನನ್ನನ್ನು ಸುಟ್ಟು ಮಹಾಸತಿಯನ್ನಾಗಿ ಮಾಡಿದರು. ಏನು? ನೀನು ಮಹಾಸತಿ ಸರಸಮ್ಮನೆ? ಈ ಹಾಳು ಜನರ ಪಾಲಿಗೆ ತಿರುಗಿ ಅವರಿರುವರು ಆ ಗುಡಿಯೊಳಕ್ಕೆ ಕಾಲಿರಿಸಲಿಲ್ಲ.